ಪೋಫ್ ಸದ್ದು ಮಾಡುವ ಮಾಯಾಮರ. ಒಂದು ಹಸಿರು ಕಾಡಿನಲ್ಲಿ ಗುಬ್ಬಚ್ಚಿ, ಮೊಲ, ಕೋತಿ ಮತ್ತು ತತ್ತೆ 4 ಸ್ನೇಹಿತರು ವಾಸಿಸುತ್ತಿದ್ದರು. ಒಂದು ದಿನ ಅವರು ಕಾಡಿನಲ್ಲಿ ಆಟ ಆಡುತ್ತಿದ್ದರು. ಹಠಾತ್ ಪೂಫ್! ಎಲ್ಲರೂ ನಿಂತು ಬಿಟ್ಟರು. ಮೊಲ ಕಣ್ಣು ದೊಡ್ಡದಾಗಿ ಕೇಳಿತು. ಇದು ಏನು ಸದ್ದು? ಕೋತಿ ಮರದ ಮೇಲೆ ನೋಡಿತು. ಅಯ್ಯೋ, ಇದು ಖಂಡಿತ ಮಾಯಾಮರ ಇರಬೇಕು. ಕತ್ತೆ ಭಯದಿಂದ ಹೇಳಿತು, ಇಲ್ಲ, ಇದು ಕಾಡಿನ ಭೂತ ಇರಬಹುದು. ಗುಬ್ಬಚ್ಚಿ ಹೇಳಿತು, ಮೊದಲು ನೋಡೋಣ. ಅವರು ನಿಧಾನವಾಗಿ ಆ ಮರದ ಹತ್ತಿರ ಹೋದರು. ಹಠಾತ್ ಮತ್ತೆ ಪೂಫ್! ಕತ್ತೆ ಜಿಗಿದು ಮರದ ಹಿಂದೆ ಅಡಗಿತು. ಅಯ್ಯೋ, ಭೂತ ಗಾಳಿ ಬಿಡುತ್ತಿದೆ. ಏನು, ನಿಜವಾಗಲೂ? ಭೂತ ಎಲ್ಲಿ? ಕೋತಿ ಹೇಳಿತು. ನಾನು ಧೈರ್ಯಶಾಲಿ, ನಾನು ನೋಡುತ್ತೇನೆ. ಅದು ನಿಧಾನವಾಗಿ ಮರದ ಮೇಲೆ ಹತ್ತಿತು. ಆದರೆ ಅಷ್ಟರಲ್ಲಿ ಪೂಫ್! ಕೋತಿ ಹೆದರಿ ಕೆಳಗೆ ಬಿದ್ದಿತು. ಅಯ್ಯೋ, ಇದು ಖಂಡಿತ ಮಾಯಾ. ಏನು ಮಾಯಾ? ಮೊಲ ಹೇಳಿತು. ಸರಿ, ನಾವು ಎಲ್ಲರೂ ಸೇರಿ ನೋಡೋಣ. ಎಲ್ಲರೂ ಮರದ ಹಿಂದೆ ನೋಡಿದರು. ಅಲ್ಲಿ ಏನು ಕಂಡರು ಗೊತ್ತಾ? ಒಂದು ಚಿಕ್ಕ ಹಂದಿ ಮರದ ಹಿಂದೆ ನಿಂತಿತ್ತು. ಅದು ದೊಡ್ಡದಾಗಿ ಉಸಿರೆಳೆದಿತು ಮತ್ತು ಪೂಫ್! ಎಲ್ಲರೂ ಆಶ್ಚರ್ಯದಿಂದ ನೋಡಿದರು. ಕ್ಷಮಿಸಿ, ನಾನು ತುಂಬಾ ಹಣ್ಣು ತಿಂದಿದ್ದೆ. ಕತ್ತೆ ಹೇಳಿತು. ನಾವು ಭೂತ ಎಂದು ಭಯಪಟ್ಟಿದ್ದೇವೆ, ಆದ್ರೆ ಇದು ಹೊಟ್ಟೆಗಾಳಿ. ಆ ದಿನದಿಂದ ಅವರು ಆ ಮರವನ್ನು ಪೂಫ್ ಮರ ಎಂದು ಕರೆಯಲು ಶುರು ಮಾಡಿದರು. ಕಥೆಯ ನೀತಿ: ಅಜ್ಞಾನದಿಂದ ಭಯ ಬರುತ್ತದೆ, ಸತ್ಯ ತಿಳಿದರೆ ನಗು ಬರುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.